ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇವತ್ ನೀನ್ ಕೈ ಮುಗಿತಾ ಇದ್ಯಾ ಇದೇ ಕೆಲ್ಸನ ಅವತ್ತು ರಸ್ತೆಯಲ್ಲಿ ನನಗೆ ಅವಮಾನ ಮಾಡ್ದಾಗ್ಲೇ ಮಾಡಿದ್ರೆ ಇವತ್ತು ನನಗಿಂತ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ನಿಂದ ನನ್ನವ್ರನ್ನ ದೂರ ಮಾಡಿ ಪಾಪಿ ನೀನು. ಹೊರಗಡೆ ಸಾಲದು ಅಂತ ಮನೆ ಒಳಗೆ ಬಂದು ನನ್ನ ಜೀವ ಹಿಂಡ್ತಾ ಇದ್ಯಾ. ಹೋಗಿಲ್ಲಿಂದ. ನಿನ್ನ ನಂಬ್ಕೊಂಡು ನಿನ್ ಮಾತನ್ನ ಕೇಳ್ಕೊಂಡು ಎಲ್ರನ್ನು ನನ್ನ ವಿರುದ್ಧ ಎತ್ಕಟ್ಟಿದ್ಯಾ ಅಲ್ವಾ? ಇರ್ಲಿ, ಎಲ್ರು ನಿನ್ ಜೊತೆಗೆ ಇರ್ಲಿ. ನಾನು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತೀನಿ. ಎಲ್ರು ಸುಖವಾಗಿರಿ. ನನಗೆ ಎಲ್ಲಿ ಬೆಲೆ ಸಿಗುತ್ತೋ ನಾನು ಅಲ್ಲಿಗೆ ಹೋಗ್ತೀನಿ. ಸಾಧನಾ, ನೀನ್ ಏನ್ ಬೇಕಮ್ಮ ಬಾಯ್ ಬಿಟ್ಟು ಕೇಳು, ನಾನ್ ಕೊಡಿಸ್ತೀನಿ. ಯಾವುದೇ ಕಾರಣಕ್ಕೂ ಕೊಟ್ಟು ಬಂದು ತಪ್ಪಲ್ಲ. ಬಾ ತಾಯಿ ಕೆಳಗಡೆ. ನನ್ನ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದೀನಿ ನಿನಗೆ. ಏನ್ ಬೇಕು ಅಂತ ಹೇಳಮ್ಮ, ನಾನ್ ಕೊಡ್ತೀನಿ. ಬರೀ ಬಾಯಿ ಮಾತಲ್ಲಿ ಬೆಲೆ ಕೊಡ್ತೀನಿ ಅಂತ ಹೇಳಿದ್ರೆ ಆಗತ್ತಾ ಮಾವ? ನೀವು ಬಾಯಲ್ಲಿ ಒಂದು ಹೇಳ್ತೀರಾ, ಮನ್ಸಲ್ಲಿ ಒಂದು ಇಟ್ಕೊಂಡಿದ್ದೀರಾ. ಬೇಡ ಮಾವ, ಈ ಜೀವನನೇ ನನಗ್ ಬೇಡ. ನಿಮ್ ಮಾತುಗಳಿಂದ ನನ್ನ ನಿರ್ಧಾರ ಬದಲಾಗಲ್ಲ. ನಾನು ಹೋಗೋ ನಿರ್ಧಾರ ಮಾಡಿದ್ದೀನಿ. ನನ್ನನ್ನು ಯಾರು ತಡಿಬೇಡಿ. ಅಕ್ಕ ದಯವಿಟ್ಟು ಅಕ್ಕ, ಪಾಪು ನೋಡಿ ಎಷ್ಟು ಹೆದರ್ಕೊಂಡಿದ್ದಾಳೆ ಅಂತ. ಜೊತೆಗೆ ನೀವಂದ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ ಮಾಡ್ತಾಳೆ. ನಿಮ್ಮನ್ನ ಬಿಟ್ಟಿರೋದು ಕಷ್ಟ ಆಗುತ್ತೆ ಅಕ್ಕ ಅವ್ಳಿಗೆ. ದಯವಿಟ್ಟು ನಿಮ್ಮ ನಿರ್ಧಾರ ಬದಲಾಯಿಸ್ಕೊಳ್ಳಿ. ತೀರ್ಥ ಬಾರೋ, ನಿಮ್ ಮತ್ತಿಗೆ ನೋಡು ಅನಾಹುತ ಮಾಡ್ಕೊಳಕ್ ಹೊರಟಿದ್ದಾಳೆ. ದಯವಿಟ್ಟು ಬೇಡ ಅಂತ ಹೇಳು. ನೀನಾದ್ರೂ ಕೆಳಗಡೆ ಬಾ ಅಂತ ಕರಿಯೋ. ಜಾನು, ಸುಪ್ನವರಲ್ಲಿ ವಾಪಸ್ ಬರಲಿಲ್ವಾ? ಏನಕ್ಕೆ ವಾಪಸ್ ಬರ್ತಾಳಣ್ಣ? ಏನಕ್ಕೆ ವಾಪಸ್ ಬರ್ತಾಳೆ? ಅದಕ್ಕೆ ಕೋಪ ಜಾಸ್ತಿ ಮಾಡ್ಕೊಂಡು ಮೇಲಿಂದ ಬಿದ್ದು ಸಾಯ್ಲಿ ಅಂತಾನೆ ಹೋಗಿದ್ದಾಳೆ ಅವಳಿಗೆ. ದಯವಿಟ್ಟು ಸ್ವಲ್ಪ ಸುಮ್ಮನಿರ್ತೀಯಾ? ಸುಮ್ಮನೆ ಇರ್ತಾನ್ವಿ. ಸುಭಾಷ್, ಏನಾಯ್ತು? ಅಣ್ಣ ಅದಕ್ಕೆ ತಡೆಯಕ್ಕೆ ಆಗ್ಲಿಲ್ಲ ಅಣ್ಣ. ತೀರ್ಥ, ಅದಕ್ಕೆ ನನ್ ಮಾತು ಕೇಳಿ. ತೀರ್ಥ ಬಂದ್ಯಾ? ನೀನ್ ಬರ್ದೆ ನಾನು ಹಾಗೆ ಸತ್ತು ಹೋಗ್ಬಿಡ್ತೀನೇನೋ ಅಂತ ಅನ್ಕೊಂಡಿದ್ದೆ ಕಣೋ. ಸದ್ಯ ಬಂದ್ಯಲ್ಲ, ಒಳ್ಳೇದಾಯ್ತು ನೀನ್ ಬಂದಿದ್ದು. ನನಗೆ ಆಗ್ತಿಲ್ಲ ತೀರ್ಥ. ನಾನು ಸಾಯೋ ನಿರ್ಧಾರ ಮಾಡಿದ್ದೀನಿ. ಏನದ್ಕೆ ಇದು? ನೀವ್ ಈ ತರ ಮಾಡ್ತೀರ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದಕ್ಕೆ ನನ್ ಮಾತು ಕೇಳಿ, ದುಡುಕ್ಬೇಡಿ. ಅದಕ್ಕೆ ಈ ತರ ಮಾಡಿದ್ರೆ ಪ್ರಾಬ್ಲಮ್ ಹೆಚ್ಚಾಗುತ್ತೆ, ಸಾಲ್ವ್ ಆಗಲ್ಲ. ಮನೆ ಮಾನ ಮರ್ಯಾದೆ ಹೋಗುತ್ತೆ. ಅದಕ್ಕೆ ನನ್ ಮಾತು ಕೇಳಿ. ನನ್ ಮರ್ಯಾದೆಗೆ ಬೆಲೆನೇ ಇಲ್ವಾ ತೀರ್ಥ? ಅದು ಹೋದ್ರು ನಿಮ್ಗೆ ಯಾರಿಗೂ ಏನು ಅನ್ಸೋದೇ ಇಲ್ವಾ? ಅದಕ್ಕೆ ವಿ ಆರ್ ಸಾರಿ. ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ಇದು ಸೀರಿಯಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದುಡುಕ್ಬೇಡಿ. ಅದಕ್ಕೆ ಮೂಗು ಕುಯ್ಕೊಂಡ್ರೆ ಮತ್ತೆ ವಾಪಸ್ ಬರಲ್ಲ, ಹಾಗೆ ಜೀವ ಹೋದ್ರೆ ಮತ್ತೆ ವಾಪಸ್ ಬರಲ್ಲ. ಅದಕ್ಕೆ ಧೃತಿ ಬಗ್ಗೆ ಯೋಚನೆ ಮಾಡಿ. ಅವಳು ನಿಮ್ಮನ್ ಬಿಟ್ಟು ಹೇಗಿರ್ತಾಳೆ? ಅದಕ್ಕೆ ಪ್ಲೀಸ್. ಮಾನನೂ ಹಾಗೆ ಅಲ್ವಾ, ಮರ್ಯಾದೆನೂ ಹಾಗೆ ಅಲ್ವಾ? ಒಂದ್ಸಲ ಹೋದ್ರೆ ವಾಪಸ್ ಬರುತ್ತಾ? ಅಕ್ಕ, ಮರ್ಯಾದೆ ಹೋಯ್ತು ಅಂತ ಯಾಕೆ ಅನ್ಕೋತೀರಾ? ನಾವೆಲ್ಲರೂ ನಿಮ್ಗೆ ತುಂಬಾ ಗೌರವಿಸ್ತೀವಿ. ಮರ್ಯಾದೆ ಹೋಗೋ ಪ್ರಶ್ನೆನೇ ಇಲ್ಲ ಅಕ್ಕ ಇಲ್ಲಿ. ನೀನ್ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಸುಮ್ಮನೆ ದಯವಿಟ್ಟು ನೀವೇನು ಮಾತಾಡ್ಬೇಡಿ ಪ್ಲೀಸ್. ಅಪ್ಪ ದೇವ್ರೆ, ಯಾವುದೇ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅಯ್ಯೋ ದೇವ್ರೆ, ನನ್ನಿಂದ ಅದು ಒಂದೇ ಒಂದು ಸಣ್ಣ ತಪ್ಪಿಗೆ ಇವಳು ಜೀವನೇ ಕಳ್ಕೊಳ್ತೀನಿ ಅಂತ ಹೋಗಿದ್ದಾಳಪ್ಪ. ಅಪ್ಪ, ನಾನೊಂದು ಮಾತಾಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಸಾಧನ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಈ ನಿಮ್ಮ ಮಗ ನಿಮ್ಮ ಪಾಲಿಗೆ ಸತ್ತ ಅಂತ ಅನ್ಕೊಳ್ಳಿ. ಮೊಮ್ಮಗಳು ಕೂಡ ಕಪಾಳ ಹೊಡಿತೀನಿ ನೋಡು. ಧೈರ್ಯ ತುಂಬೋ ಟೈಮಲ್ಲಿ ಏನೇನೋ ಮಾತಾಡ್ತಿದ್ಯಲ್ಲ. ನಿಮ್ಮ ಅಪ್ಪನಿಗೆ ನೀನು ಮಾತಾಡ್ತಿದ್ಯಾ? ಅಪ್ಪನಿಂದನೇ ಇಷ್ಟೆಲ್ಲ ಏನ್ ಮಾತಾಡ್ತಾ ಇದ್ಯೋ ಜಯರಾಮ ನೀನು? ಅಮ್ಮ ಸಾಧನ, ತೀರ್ಥ ಮೇಲ್ಗಡೆ ಬರ್ತಾನಮ್ಮ, ಮಾತಾಡಕ್ಕೆ ಅವಕಾಶ ಕೊಡಮ್ಮ. ಅವ್ನು ಬಂದು ಎಲ್ಲ ಬಗೆಹರಿಸ್ತಾನ. ತಾಯಿ ಸಾವಧಾನವಾಗಿ ಕೇಳಿಸ್ಕೊಳಮ್ಮ, ದಯವಿಟ್ಟು ಕೇಳಿಸ್ಕೊಮ್ಮ. ನೀನು ಈ ಮನೆ ಹಿರಿಸಿದೆ, ಎಲ್ಲ ಜವಾಬ್ದಾರಿ ನೀನ್ ನಿಭಾಯಿಸ ತಾಯಿ, ನೀನೇ ನಿಭಾಯಿಸೋದು. ದಯವಿಟ್ಟು ಕೆಳಗಡೆ ಬಾ ತಾಯಿ, ದಯವಿಟ್ಟು ಕೆಳಗಡೆ ಬಾ. ಬೇಡ ಮಾವ, ನನಗೆ ಯಾವ ಜವಾಬ್ದಾರಿನೂ ಬೇಡ. ಇಷ್ಟು ದಿವಸ ನೀವೆಲ್ಲರೂ ಹೇಗ್ ನೋಡಿದೀರಾ, ನನಗೆ ಏನ್ ಸ್ಥಾನಮಾನ ಕೊಟ್ಟಿದ್ದೀರಾ ಅನ್ನೋದು ನನಗೆ ಅರ್ಥ ಆಗಿದೆ. ಯಾಕೆ ಮಾವ, ಯಾಕೆ ಒಳಗೊಂದು ಹೊರಗೊಂದು ಮಾಡ್ತಿದ್ದೀರಾ? ಸಾಧನ ಪ್ಲೀಸ್, ಇವತ್ತು ನನ್ನ ಮಾತು ಕೇಳು ಮಗಳೇ. ಜೀವಮಾನದಲ್ಲಿ ನಿನ್ನ ಮಾತನ್ನ ನಾನು ಯಾವತ್ತಾದ್ರೂ ಮೀರಿದ್ದೀರಾ? ಹೇಳು ತಾಯಿ, ಹೇಳು. ಅದು ಇಷ್ಟು ವರ್ಷ ಮಾವ
ಆದ್ರೆ ಈ ರಾಕ್ಷಸಿ ಬಂದ್ಮೇಲೆ ಎಲ್ಲ ಬದಲಾಗಿದೆಯಲ್ಲ. ಸಾಧನಾ, ಸುಮನನ್ ಮೇಲೆ ಇಷ್ಟೊಂದು ದ್ವೇಷ ಒಳ್ಳೇದಲ್ಲಮ್ಮ. ಅವಳ ಪಾಡಿಗೆ ಅವಳು ಇರ್ತಾಳಲ್ಲಮ್ಮ, ಅವಳ ಮೇಲೆ ಯಾಕೆ ದ್ವೇಷ ಸಾಧಿಸ್ತಾ ಇದ್ಯಾ? ಮನೆ ಜವಾಬ್ದಾರಿ ನೀನೇ ನಿಭಾಯಿಸ್ತೀಯ ಅಂದ್ರೆ ನಂದು ಯಾವ್ದು ಅಭ್ಯಂತರ ಇಲ್ಲಮ್ಮ. ನೀವು ನನ್ನ ಯೋಗ್ಯತೆ ನೋಡಿ ಕೊಡ್ತಿಲ್ಲ ಅತ್ತೆ. ನಾನ್ ಸಾಯ್ತಿದ್ದೀನಿ ಅಂತ ಗೊತ್ತಾಗಿ ಅನುಕಂಪದ ಮೇಲೆ ಕೊಡ್ತಾ ಇದ್ದೀರಾ. ನನಗದು ಬೇಕಾಗಿಲ್ಲ. ನೀವ್ ಕೊಡ್ಲೇಬೇಕು ಅಂತಿದ್ದಿದ್ರೆ ಮೊದ್ಲೇ ಕೊಡ್ಬೋದಿತ್ತಲ್ಲ. ಈಗ ಯಾಕೆ ಮಾತಾಡ್ತಿದ್ದೀರಾ ಅದ್ರ ಬಗ್ಗೆ? ಅದಕ್ಕೆ ಏನ್ ಮಾಡ್ತಿದ್ದೀರಾ? ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಅದಕ್ಕೆ ಪ್ಲೀಸ್ ಅದಕ್ಕೆ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ಅದಕ್ಕೆ ಬೇಡ, ನನಗೆ ಯಾರ ಭಿಕ್ಷೆನೂ ಬೇಡ. ನಾನ್ ಕೇಳಿದ್ದು ಹಕ್ಕನ್ನ. ನನಗೆ ಅನುಕಂಪದ ಮೇಲೆ ಬರೋ ಜವಾಬ್ದಾರಿ ಬೇಡ, ಅರ್ಹತೆ ಮೇಲೆ ಕೊಡೋ ಜವಾಬ್ದಾರಿ ಬೇಕು. ನನ್ಗೇನು ಬೇಡ. ಅದಕ್ಕೆ ದಯವಿಟ್ಟು ನನ್ನ ಮಾತು ಕೇಳಿ ಅದಕ್ಕೆ ಪ್ಲೀಸ್. ಯಾಕೆ ಬಂದೆ ತೀರ್ಥ? ಬರ್ಬೇಡ ಅಂತ ಹೇಳಿದೆ ತಾನೆ. ನೋಡು, ಇನ್ನೊಂದೇ ಹೆಜ್ಜೆನೂ ಮುಂದಿಡ್ಬಾರ್ದು. ಇಲ್ಲ ಅಂದ್ರೆ ನಾನು ಓಕೆ ಅಲ್ಲಿ ಬರಲ್ಲ. ಅದಕ್ಕೆ ಮಕ್ಳ ತರ ಹಠ ಮಾಡಬೇಡಿ, ಸಮಾಧಾನವಾಗಿ ಮಾತಾಡೋಣ, ಕೂತ್ಕೊಂಡು ಮಾತಾಡೋಣ ಅದಕ್ಕೆ ಪ್ಲೀಸ್. ಇಲ್ಲ ತೀರ್ಥ, ನನ್ಗೇನು ಬೇಡ. ಸಾಕಾಗಿ ಹೋಗಿದೆ ನನ್ಗೆ. ತೀರ್ಥ, ಅದಕ್ಕೆ ಆಗಿ ನಾನು ನಿನಗೆ ಎಷ್ಟು ಸಪೋರ್ಟ್ ಮಾಡಿದ್ದೀನಿ, ನೀನು ನನ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ಯಾ. ಆದ್ರೆ ಇವಳಿದ್ದಾಳಲ್ಲ, ಇವ್ ಬಂದ್ಮೇಲೆ ನಿನಗೊಬ್ಳು ಅತ್ತಿಗೆ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ ನೀನು. ಹಾಗೆಲ್ಲ ಏನು ಇಲ್ಲ ಅದಕ್ಕೆ. ಇದೆ, ಹಾಗೆ ಇದೆ. ನನ್ ಕಣ್ ಮುಂದೆನೆ ಎಲ್ಲ ಕಾಣ್ತಾ ಇದೆಯಲ್ಲ. ತೀರ್ಥ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದೆ. ಈ ರಾಕ್ಷಸಿ ನಮ್ ಫ್ರೆಂಡ್ಶಿಪ್ನೇ ಹಾಳು ಮಾಡ್ಬಿಟ್ಲು. ಅಷ್ಟು ಸಾಲದು ಅಂತ ಮನೆಯವ್ರು ಎಲ್ರೂ ನನ್ನಿಂದ ಕಿತ್ಕೊಂಡ್ಬಿಟ್ಲು. ಹಾಗೆಲ್ಲ ನಿಮ್ಗೆ ಅನ್ಸಿರ್ಬೋದು, ಆದ್ರೆ ನಾನು ಯಾವತ್ತೂ ಹಾಗೆ ಮಾಡಿಲ್ಲ ಅಕ್ಕ. ನಾನು ಯಾರನ್ನು ನನ್ನ ಕಡೆಗೆ ಹೊಲಿಸ್ಕೋಬೇಕು ಅಂತ ಏನೂ ಮಾಡಿಲ್ಲ. ಎಲ್ರನ್ನು ಒಟ್ಟಾಗಿಡ್ಬೇಕನ್ನೋದಷ್ಟೇ ನನ್ನ ಉದ್ದೇಶ ಆಗಿದ್ದು. ಆಯ್ತಕ್ಕ, ಎಲ್ರು ನನ್ನ ಜೊತೆ ಇರೋದು ನಿಮ್ಗೆ ಸಂಕಟ ಆಗ್ತಿದ್ರೆ ನಾನು ಎಲ್ರನ್ನು ದೂರ ಇಡ್ತೇನೆ. ನಾನು ಎಲ್ಲರಿಂದ ದೂರ ಹೋಗ್ತೀನಕ್ಕ. ನೀವು ಖುಷಿಯಾಗಿರಿ. ಆದ್ರೆ ದಯವಿಟ್ಟು ಕೆಳಗ್ ಬನ್ನಿ ಅಕ್ಕ. ಬೇಡ, ಅಲ್ಲೇ ನಿಂತ್ಕೋ. ಸುಮ್ಮನೆ ಮುಂದೆ ಹೋಗ್ಬಿಟ್ಟು ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಅದಕ್ಕೆ ನನ್ನ ಮಾತು ಕೇಳಿ ಅದಕ್ಕೆ ಪ್ಲೀಸ್. ಇಲ್ಲ ತೀರ್ಥ, ಐ ಆಮ್ ಸಾರಿ. ನನ್ನ ಕೈಲಿ ಆಗ್ತಿಲ್ಲ. ನನ್ನ ಕ್ಷಮಿಸ್ಬಿಡಿ. ನನ್ನ ಕೈಲಿ ಆಗ್ತಿಲ್ಲ. ಅದಕ್ಕೆ ಬೇಡ. ಅದಕ್ಕೆ ನೀನು ಒಂಟಿ ಮಾಡ್ಬೇಡಮ್ಮ ಪ್ಲೀಸ್. ಆ ಮಗು ಮುಖ ನೋಡ್ಕೊಂಡಾದ್ರೂ ಕೆಳಗಡೆ ಬಾರಮ್ಮ ಪ್ಲೀಸ್ ಅಮ್ಮ. ಅಪ್ಪ, ಅಯ್ಯೋ, ದೊಡ್ಡ ಗಂಡಾಂತರದಿಂದ ಬಚಾವಾದ್ವಿ. ಬಿಡಿ ನನ್ನ, ಬಿಡಿ ಅಕ್ಕ. ದಯವಿಟ್ಟು ನನ್ನ ಮಾತು ಕೇಳಿ. ನಾನು ಸಾಯ್ಬೇಕು. ಬಿಡು ಅಕ್ಕ, ಒಂದು ನಿಮಿಷ ನನ್ನ ಮಾತು ಕೇಳಿ. ನೀವು ಈ ಮನೆಗೆ ಬೇಕು, ಈ ಮನೆ ಬೆಳಗ್ಬೇಕು. ನೀವು ಈ ಮನೆ ಜೀವ ಅಕ್ಕ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೇನು ಬೇಕಾಗಿಲ್ಲ. ಬಿಡು ಅಂದೆ. ಬಿಡು ಅಕ್ಕ. ಈ ಮಗು ಮುಖನಾದ್ರೂ ನೋಡಿ ಅಕ್ಕ, ಎಷ್ಟು ಅಳ್ತಿದ್ದಾಳೆ ನೋಡಿ. ಯಾಕಮ್ಮ ಈಗ ಮಾಡ್ಕೊಳಕ್ ಹೋದೆ? ನಾನ್ ಬೇಡವಾ ನಿನಗೆ? ನೀನು ಈ ರೀತಿ ಮಾಡಿದ್ರೆ ನಾನು ಯಾರನ್ನ ಅಮ್ಮ ಅಂತ ಕರೀಲಿ? ಅಮ್ಮ, ನಾನು ನಿನ್ ಮುಂದೆ ನಿಂಗೆ ಆಟ ಮಾಡಲ್ಲಮ್ಮ. ಸಾರಿ ಪುಟ್ಟ, ಸಾರಿ. ಅಯ್ಯೋ ದೇವ್ರೆ, ಎಂತ ತಪ್ಪು ಮಾಡ್ಬಿಡ್ತಿದ್ದೆ ನಾನು. ಅಯ್ಯೋ, ನನ್ನ ಕನ್ನಮ್ಮನ್ ತಂಬಳಿ ಮಾಡ್ಬಿಡ್ತಿದ್ದೆ. ಅಯ್ಯೋ ದೇವ್ರೆ, ಏನಾಗಿದೆ ನನ್ಗೆ? ಸಾರಿ ಪುಟ್ಟ.
ನನ್ನ ಕರ್ಮ. ನನಗೆ ಸ್ಟ್ಯಾಟಸ್ ಪ್ರೆಸ್ಟೀಜ್ ಇದೆ ಎಲ್ಲ ಹೆಚ್ಚಾಗೋಗಿತ್ತು. ಅಯ್ಯೋ ನನ್ನ ಮಗು. ಥ್ಯಾಂಕ್ ಗಾಡ್, ನಿಮ್ಮಿಂದ ಅದಕ್ಕೆ ಹಾರ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನೀವು ಅವ್ರನ್ನ ಕಾಪಾಡ್ಬಿಟ್ಟು. ಥ್ಯಾಂಕ್ ಯು ಸುಮ್ಮನವ್ರೆ, ಥ್ಯಾಂಕ್ ಯು. ಏನ್ ಸಾದ್ರ ಇದೆಲ್ಲ? ನಾನು ಇನ್ಮೇಲೆ ಕೋಪ ಮಾಡ್ಕೋಬಹುದು, ಸುಳ್ಳು ಹೇಳ್ಬೋದು, ಆದ್ರೆ ನೀನಂದ್ರೆ ನಂಗೆ ತುಂಬಾ ಇಷ್ಟ. ಬಿಟ್ಟು ಬದುಕಕ್ಕಾಗಲ್ಲ ನಂಗೆ. I'm sorry, Jay. I'm really sorry. ನನ್ಗೇನಾಗಿತ್ತು? I've lost my mind. ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟೆ. I'm sorry. ಹೇಳೋ, ಈ ರೀತಿ ಚಟನಿ ಯಾವತ್ತೂ ಮಾಡಬಾರ್ದು. ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ಹೇ, ನೀನು ಈ ಫ್ಯಾಮಿಲಿ ಸ್ಟ್ರೆಂತ್ ಕಲೆ. ನೀನಿಲ್ಲ ಅಂದ್ರೆ ಯಾರು ಇಲ್ಲ. ಸರಿ, ಆಗ್ಬೇಕಾದ ದೊಡ್ಡ ಅನಾಹುತದಿಂದ ಬಚಾವಾದ್ವಲ್ಲ. ಮಿಸ್ಬಿಡಿ ಮಾವ. ಎದ್ದೇಳು ಮಗ, ಎದ್ದೇಳಪ್ಪ, ಎದ್ದೇಳು. ಕೂತ್ಕೋ. ಪರವಾಗಿಲ್ಲ ಮಾವ. ಪರವಾಗಿಲ್ಲ, ಕೂತ್ಕೋ. ನನ್ನಿಂದ ನಿಮ್ಮೆಲ್ರಿಗೂ ಮುಜುಗರ ಆಗಿದೆ. ನಿಜ ಮಾವ, ನೀವು ಹೇಳ್ದಾಗೆ ನಾನು ಇದನ್ನ ಸ್ಪೋರ್ಟಿವ್ ಆಗಿ ತಗೋಬೇಕಾಗಿತ್ತು. ತೀರ್ಥ ಹೇಳ್ದಾಗೆ ಲೈಟ್ ಆಗಿ ತಗೋಬೇಕಾಗಿತ್ತು. ಆದರೆ ಈ ಇನ್ಸಿಡೆಂಟನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ನಿಮ್ಮೆಲ್ರಿಗೂ ಮುಜುಗರ ಆಗೋ ಹಾಗೆ ಮಾಡಿಬಿಟ್ಟಿದ್ದೀನಿ. ಇದನ್ನ ಬೆಳೆಸಬಾರ್ದಾಗಿತ್ತು. ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಯಾರ ಹತ್ರನೂ ಕ್ಷಮೆ ಕೇಳೋದು ಬೇಕಾಗಿಲ್ಲ. ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಂಡಿದ್ದೀರ. ಆಗಿದ್ದು ತಪ್ಪು ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಮುಂದೆ ಈ ರೀತಿ ಆಗದೆ ಇರೋಕೆ ನೋಡ್ಕೋಣ ಅಷ್ಟೇ. ಕರೆಕ್ಟಾಗಿ ಹೇಳಿದೆ ತೀರ್ಥ. ಇಲ್ಲಿ ನಾನು ಹೆಚ್ಚ, ನೀನು ಹೆಚ್ಚ, ಸುಮ್ಮನ ಹೆಚ್ಚ, ಸಾಧನ ಹೆಚ್ಚ, ಈ ರೀತಿ ಭೇದ ಭಾವ ಇರಲೇಬಾರ್ದು. ನಾವೆಲ್ಲರೂ ಒಂದಾಗಿರೋಣ, ಒಂದೇ ಫ್ಯಾಮಿಲಿ ಆಗಿರೋಣ. ಕರೆಕ್ಟ್ ಜಿ, ನೀನು ಹೇಳಿದ ಸರಿ. ನಾವೆಲ್ಲರೂ ಒಂದೇ ಫ್ಯಾಮಿಲಿ, ಒಗ್ಗಟ್ಟಾಗಿರ್ಬೇಕು. ಎಲ್ಲ ಸರಿ ಹೋಯ್ತಾ? ಎಲ್ಲ ಹಾಳಾಗ್ತಿದೆ, ಸರಿಯಾಗಿ ಕಣ್ಬಿಟ್ಟು ನೋಡು. ಮೊದಲು ನೀನು ಕಣ್ಣು ಸರಿ ಮಾಡಿಸ್ಕೊ. ಇಲ್ಲ ಕಣ್ಣು ದೇವ್ರು ಕೊಟ್ಟರೆ ಚೆನ್ನಾಗೇ ಇದೆ, ನೀನು ನೋಡ್ತಿರೋ ರೀತಿ ಸರಿ ಇಲ್ಲ, ಅದನ್ನು ಸರಿ ಮಾಡ್ಕೊ. ಮಾವ, ನನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗೋದಿದೆ. ಏನು ಹೇಳು ಕಂದ? ಅತ್ತೆ, ನನ್ಗೆ ಆ ಬಂಗಾರದ ಡಾಬ್ ಕೊಡ್ತೀರಿ? ಕೂತ್ಕೋ ಅಂತಂದೆ. ಯಾಕಕ್ಕ? ಕೂತ್ಕೋ ಅಂದೆ. ಸುಮ್ಮನೆ ಅದಕ್ಕೆ ಹೇಳ್ತಾ ಇದ್ದಾರೆ, ಕೂತ್ಕೊಳ್ಳಿ. ಕೂತ್ಕೋ ಸುಮ್ಮನೆ, ಹೇಳ್ತೀನಿ ಕೂತ್ಕೋ. ಇಲ್ಲ ಅಕ್ಕ, ಇದು ನಿಮಗೆ ಸೇರಬೇಕು. ಇದನ್ನ ಪಡೆಯೋ ಯೋಗ್ಯತೆ, ಅರ್ಹತೆ ಎರಡು ನಿಮಗೆ ಇರೋದು. ಖಂಡಿತ ಅಲ್ಲ, ಇದು ನಿನಗೆ ಸೇರ್ಬೇಕಾಗಿರೋದು. ಯಾಕೆಂದ್ರೆ ನೀನು ಈ ಮನೆಗೆ ತಕ್ಕ ಸೊಸೆ. ಇಲ್ಲ ಅಕ್ಕ, ನಾನು ಹೇಳಿದ್ನಲ್ಲ, ಇದನ್ನ ಪಡೆಯೋ ಅರ್ಹತೆ ನನಗಿಲ್ಲ. ಖಂಡಿತ ಇಲ್ಲ.
ನೀನು ಈ ಮನೆ ಸೊಸೆ.